ಮಾತು ಹೇಳ್ತಾರ. ಏನ್ ಹೇಳಿದಾರ ಮಾತ? ಯಾರೇನು ಮಾಡುವರು ಯಾರಿಂದಲೇ ಏನಾಗುವುದು? ಹೌದು. ಯಾರೇನು ಮಾಡುವರು ಯಾರಿಂದಲೇ ಏನಾಗುವುದು? ಏನಾಗುವುದು? ಪೂರ್ವ ಜನ್ಮದ ಕರ್ಮ ವಿಧಿ ಬೆನ್ನ ಬಿಡದಿದ್ದಾಗ ವಿಧಿ ಗಂಜಿ ಕಾಡಿನಲ್ಲಿ ಬಂದರೆ ಹುಲಿ ತಿನ್ನಲಿ ಬಿಡದಯ್ಯ. ಹೌದು. ಹುಲಿ ಗಂಜಿ ಹುತ್ತಿನಲ್ಲಿ ಸೇರಿದರೆ ಸರ್ಪ ಕಚ್ಚಲಿ ಬಿಡದಯ್ಯ. ಬೆನ್ನ ಬಿಡದಯ್ಯ. ಸರ್ಪ ಗಂಜಿ ಭವದೊಳ ಬಂದರೆ ನೀ ಮಾಡಿರ್ತಕ್ಕಂತ ಪಾಪ ನಿನ್ನ ಬೆನ್ನ ಬಿಡದಿದ್ದಯ್ಯ. ಚೆನ್ನ ಮಲ್ಲಿಕಾರ್ಜುನ ಅಂತಕ್ಕಂತ ಮಾತ ಯಾರು ಹೇಳಿದಾರ ಇವ ಮಾತ? 12ನೇ ಶತಮಾನದೊಳಗ ಅಕ್ಕ ಮಹಾದೇವಿ ಅವರು ಈ ಮಾತು ಹೇಳ್ತಾರೆ. ಇನ್ನೊಂದು ಕಡೆ ಭಕ್ತ ಕನಕದಾಸರು ಒಂದು ಮಾತು ಹೇಳ್ತಾರ. ಏನಂದ್ರೆ? ಅಜ್ಞಾನಿಗಳ ಜೋಡಿ ಸ್ನೇಹ ಮಾಡೋದಕ್ಕಿಂತ ಅಜ್ಞಾನಿಗಳ ಜೋಡಿ ಸ್ನೇಹ ಮಾಡೋದಕ್ಕಿಂತ ಹೌದು ಸುಜ್ಞಾನಿಗಳ ಜೋಡಿ ಜಗಳವೇ ಲೇಸು ಅಂತ ಹೇಳಿದರು ಅವರು. ಇದೇ ಮಾತು ಯಾಕೆ ಹೇಳಿದ್ರು? ತಮ್ಮ ಅಜ್ಞಾನಿ ಕೂಡಿದರ 4 ಲಟ್ಟಿ ಪೆಟ್ಟಗಳು ಸಿಗ್ತಾವ ಹೊರತಾಗಿ ಬುದ್ಧಿ ಅದು ಬರುದಿಲ್ಲ. ಅದೇ ಸುಜ್ಞಾನಿ ಜೋಡಿ ಜಗಳ ಮಾಡಿ ನೋಡು ಏನು ಸಿಗ್ತದ ಲಾಭ? ಆ ಜಗಳಿನ ಮಾತಿನೊಳಗ 2 ಮಾತುಗಳು ಸಿಗ್ತಾವ, 2 ತತ್ವದ ನುಡಿಗಳು ಸಿಗ್ತಾವ ಅಂತಕ್ಕಂತ ಮಾತ ಭಕ್ತ ಕನಕದಾಸರು ಹೇಳ್ತಾರ. ಅದಕ್ಕೆ ಇರ್ಲಿ ಚಿಕ್ಕ ಸಭಾ ಇದ್ರು ಸಹಿತ ಬಹಳ ಚೊಕ್ಕಾಗಿ ನನ್ನ ಬಳಗ ಕುಂತದ. ನಮ್ಮ ಸರ್ ಅವ್ರು ಏನು ಮಾತಾಡಿದ್ರು ನಾವೇನು ಮಾತಾಡಕಂತೇವ ಅಂತಂದ್ರೆ ಎಲ್ಲಾ ದೈವಕ್ಕೆ ಗೊತ್ತ. ಆ ಹಾದಿ ಸಂಧಿಯೊಳಗ 2ನೇ ಸಂಧಿಗೆ ಬಂದ ನೇರವಾಗಿ ವಿಷಯ ಕಡೆ ಹೋಗೋದದ ತಮ್ಮ. ವಿಷಯ ಕಡೆ ಆ 2ನೇ ಸಂಧಿಯೊಳಗ ಬಂದ ನಮ್ಮ ಸರಸ್ವತಿ ಕಲಾವಂತರ ಪ್ರಶ್ನೆ ಕೇಳಿದ್ರು. ಏನಂತೇಳಿ? ಏನಂತ ಮಾತ? ಬಾಗಿ ಬಂಕಾಪುರ ಸೀಮೆ ಒಳಗೆ ಹೋಗಿರ್ತಕ್ಕಂತ ಪದಮಗೊಂಡ ಎಷ್ಟು ದಿವಸ ಆದಮ್ಯಾಗ ಬಂದು ತಂದೆ ತಾಯಿನ ಕೂಡದ ತಾಯಿ ತಂದೆ ಹೆಂಗ ಕೂನ್ ಹಿಡಿದ್ರು ಅಂತ ಕೇಳಿದ ಕೂಡ್ಲೆ ನಮಗ ತಿಳಿದ ಮಟ್ಟಿಗೆ ಗುರುನಾಥ ಬುದ್ಧಿ ಕೊಟ್ಟ ಮಟ್ಟಿಗೆ ಹೇಳಿದ ಉತ್ತರ ಆ 44 ವರ್ಷ ಆದ ಬಡಕ ಆ ಕೂಡಿದ ಅಂತಕ್ಕಂತ ಮಾತನ್ನ ಕೂಡ್ಲೆ ಅದನ್ನ ಅಲ್ಲಗಳೆದು ಏನ್ ಹೇಳಿದ್ರು? ಅವ್ರ ಪ್ರಶ್ನೆಗೆ ಉತ್ತರ ಹೇಳಾರ್ತಮ್ಮ. ಏನ್ ಹೇಳಿದ್ರು? ಮಡ್ಡಿ ಒಳಗ ಮಡ್ಡಪ್ಪ ಅಂತಕ್ಕಂತ ಪದಮಗೊಂಡಗ ಮಗ ಹುಟ್ಟ್ಯಾನ. ಆ ಮಡ್ಡಪ್ಪ ಅಂತಕ್ಕಂತ ಮಡ್ಡ್ಯಾಗ ಹುಟ್ಟ್ಯಾನ ಅಂತೇಳಿ ಮಡ್ಡಪ್ಪ ಅಂತ ಹೆಸರದ. ಅವ ಇಲ್ಲಿ ಬಂದ ಕೂಡಲೇ ಅಪ್ಪನ ಕೂನ ಹೇಳ್ಯಾನ ನನ್ನ ಮಗನೇ ಅದಾನಂತೇಳಿ ತಾಯಿ ಅಂದ್ರು. ಅವಾಗ ಊಟ ಮಾಡಿದ್ರು ಹಿಂಗಂದ್ರು ಅವ್ರು. ಯಾಕಪ್ಪ ಅಂತಂದ್ರ ಸರ್ ಅವ್ರು ಹೇಳಿದ್ರು ಇದ್ರೊಳಗೆ ಗೊತ್ತಾಗ್ತೈತಿ 42 ಮಂದಿ ಮಕ್ಕಳು ಸುಳ್ಳಿ ಆಗಿಬಿಡ್ತಾರ, ಒಬ್ಬನೇ ಮಗ ಅನ್ನೋದು ಖರೆ ಆಗಿಬಿಡ್ತೈತಿ. ಇರ್ಲಿ ತಮಗ ತಿಳಿದ ಮಟ್ಟಿಗೆ ಬುಕ್ಕಿನ ಪ್ರಕಾರವಾಗಿ ಹೇಳ್ಯಾರ. ನಾವು ಹಿರಿಯರು ಹೇಳದ ಪ್ರಕಾರ ಅಷ್ಟೇ ಹೇಳಿದ್ವಿ. ಅದಕ್ಕೆ ಇರ್ಲಿ ತಮ್ಮ. ಮತ್ತೇನ್ರಿ? ಇನ್ನು ನಾವೊಂದು ಪ್ರಶ್ನೆ ಕೇಳಿದ್ದೆ. ಏನು ಕೇಳಿದ್ರಿ ಮಾತ್ ನೀವು? ಏನು ಪ್ರಶ್ನೆ ಕೇಳಿದ್ನಿಪ್ಪ ಅಂತಂದ್ರ ಏನು? ಆ ಬೇವರಿಗೆ ಊರ ಗೌಡಿಕೆ ಸಲುವಾಗಿ ಕಾರ್ಮಿಕರಿಗೆ ಹರಿಯಾಕ ಹೋದ್ರು. ಅನಿವಾರ್ಯಕ್ಕಾಗಿ ಅವಧು ವಿಷಯದ ಮುತ್ತೆ ಹಿಂದೆ ಉಳಿದ ಬಿಳಾಣಿ ಶಬ್ದ ಮುತ್ತೆ ಕಾರ್ಮಿಕರಿಗೆ ಹರ್ಕೊಂಡು ಮುಂದೆ ಬಂದ ಕೂಡ್ಲೆ ಕೊಂತುಬಾಯಿ ಆರ್ತಿ ತಗೊಂಡು ಬಂದ. ಆರ್ತಿ ತರದು ತಡ ಮಾಡಿದ್ರು. ಅವಾಗ ಬಿಳಾಣಿ ಶಬ್ದ ಮುತ್ತೆ ಶೆಟ್ಟಿಗೇರಿ ಯಾವಾಗ ನೀನು ನನಗ ಆರ್ತಿ ತರ್ಲಕ ತಡ ಮಾಡಿದಪ್ಪ ಅಂತಂದ್ರ ನನಗ ಆರ್ತಿ ಬೆಳಗೋದು ಬೇಡ, ನೀನ್ ನನ್ನ ಮನಿ ಒಳಗ ಇರುವುದು ಸಹಿತ ಬ್ಯಾಡ ಅಂತ ತಿಳ್ಕೊಂಡ ಹೆಂಡತಿ ಕೊಂತುಬಾಯಿಗೆ ಮನಿ ಬಿಟ್ಟು ಹೊರಗೆ ಕಳಿಸದ. ಕೊಂತುಬಾಯಿ ಬಂದು ಬಬಲಾದಿ ಕಾಂತರ ಕಂಟಿ ಒಳಗೆ ಬಂದು ನೆಲ್ಕೊಂಡ್ರು. ಅಕ್ಕ ಬೆಳಗಿಲ್ಲಪ್ಪ ಅಂತಂದ್ರ ನಾವು ಬೆಳಗಲಿಲ್ಲ ಉಳಿದ ಧರ್ಮರು ಹೆಣತ್ಯಾರು ಮನಿ ಒಳಗೆ ಹೋಗ್ಯಾರ. ಮತ್ತೆ ಇಲ್ಲಿ 4 ಮಂದಿ ಹೆಣ್ಣು ಮಕ್ಕಳ ಆರತಿ ಬೆಳಗಿಲ್ಲಪ್ಪ ಅಂತಂದ್ರ ಬೆಳೆಸಿದ ಮತ್ತೆ ಆಗ ಗೌಡಿಕೆ ಆಗಬೇಕಾದ್ರ ಅಲ್ಲಿ ಯಾರು ಬಂದ ಆರತಿ ಬೆಳಗಿದ್ರು ಅವ್ರ ಹೆಸರು ಏನಂತ ನಾ ಕೇಳಿದ ಕೂಡ್ಲೆ ಏನ್ ಹೇಳಿದ್ರು ಆ ಸರ್ ಅವ್ರ ಪ್ರಶ್ನೆಗೆ ಉತ್ತರ ಹೇಳಿದ್ರು. ಅವ್ರು ಏನಂತ ಹೇಳಿವ ಮಾತ? ಏನ್ ಹೇಳಿದ್ರಪ್ಪ ಅಂತಂದ್ರ ಏನು? ಆ ಕೊಂತುಬಾಯಿ ಏನ ಹೊಂಟಿದಳಲ್ಲ ಆ ಹೋಗುವಂತ ಸಂದರ್ಭ ಹೆಂಡತಿ ಕೊಂತುಬಾಯಿನೇ ಆರತಿ ಬೆಳಗ್ಗೆ ಮನಿ ಬಿಟ್ಟು ಹೊರಗೆ ಹೋಗ್ಯಾಳ. ಇದು ಮಧುಬನ ಮುತ್ಯಾರ ಬರೆದಿರ್ತಕ್ಕಂತ ಬುಕ್ ಅಂತಕ್ಕಂತ ಮಾತಂದ್ರಿ. ನಾವೇನ ಅಲ್ಲಗಳಿಲ್ಲ ಇದ್ರ ಇರ್ಬೋದು ಕರೆ ನಿಮ್ಗೆ ಒಂದೇ ಇದ್ರೊಳಗೆ ಸಂಶಯ ಬಂದ. ಏನೋ ನಿಮ್ಮ ಸಂಶಯ? ಹೆಂಡತಿ ಕೊಂತುಬಾಯಿ ಆರತಿ ಬೆಳಗ್ಗೆ ಹೋಗ್ಯಾಳ. ಆರ್ತಿ ಸದ್ಯ ನೋಡ್ರಿ ಹಿಂದಕ್ಕೆ ಏನಾರೇ ಆಗತ್ತಪ್ಪ ಅಂತಂದ್ರೆ ಇನ್ನೂವರೆಗೂ ನಡ್ಕೋತ ಬರ್ತದ. ಹಿಂದಕ್ಕೆ ತಂಗಿದಾರ ಅಣ್ಣಗಳಿಗೆ ಯಾರು ಅಲ್ಲೇ ತಂಗಿ ಆಗಿರ್ತಕ್ಕಂತ ಯಾರು ರೇವಕಾದೇವಿ. ದೀಪಾವಳಿ ಹಬ್ಬದ ದಿವಸ 4 ಮಂದಿ ಧರ್ಮರಿಗೆ ಅಣ್ಣಗಳಿಗೆ ಆರತಿ ಬೆಳಗ್ಗೆ ತಂಗಿ ದೀಪಾವಳಿಗೆ ಆರತಿ ಬೆಳಗ್ಗೆ ಅಂತ ಇನ್ನೂವರೆಗೂ ಅದು ಚಾದ ಅಣ್ಣವ್ರು ಏನಪ್ಪ ಅಂತಂದ್ರ ಅಣ್ಣಗಳಿಗೆ ತಂಗಿ ಒಳ ಚಾದ ಆರತಿ ಬೆಳಗು ಚಾದ ಇನ್ನೂವರೆಗೂ ಅದು. ಮತ್ತೆ ಹೆಂಡತಿ ಕಾರುಣಿ ಕರಿ ಹರ್ಕೊಂಡು ಬಂದ ಕೂಡಲೇ ಆರತಿ ಬೆಳಗಳಪ್ಪ ಅಂತಂದ್ರ ಈಗ ಸದ್ದು ಬಿಳಿಯಾಣಿ ಸಿದ್ದ ಮುತ್ಯ ಯಾವುದೇ ಭಕ್ತರ ಮನೆಗೆ ಹೋಗ್ಬೇಕಾದ್ರ ಪಲ್ಲಕ್ಕಿ ಗುಡಿಗೆ ಹೋಗ್ಬೇಕಾದ್ರ ಭೇಟಿಗೆ ಹೋಗ್ಬೇಕಾದ್ರ ಪಲ್ಲಕ್ಕಿ ಹೋಗಿದಪ್ಪ ಅಂತಂದ್ರ ಆರತಿ ನಿವಾಳಿಸಿ ಹೆಚ್ಚು ಕಡೆ ಇಡ್ತಾರ. ಮತ್ತೆ ಬಿಳಿಯಾಣಿ ಸಿದ್ದ ಮುತ್ಯಾಗ ಕೊಂತುಬಾಯಿ ಆರತಿ ಬೆಳಗಳಪ್ಪ ಅಂತಂದ್ರ ಈಗ ಸದ್ಯ ಬೇವೂರಿ ಗ್ರಾಮದೊಳಗೆ ಬಿಳಿಯಾಣಿ ಸಿದ್ದ ಮುತ್ಯಾಗ ಆರತಿ ಬೆಳಗುದಿಲ್ಲ. ಆರತಿ ಅವಾಗ ಬೆಳಗಳಪ್ಪ ಅಂತಂದ್ರ ಈಗ ಸದ್ಯ
ಉಣಬೇಕಾಗಿತ್ತು, ಯಾಕೆ ಉಣದಿಲ್ಲ? ಬೇಕಾಗಿತ್ತ ಅಲ್ಲಿ ಮತ್ತ ಬೇಸಿದ ಮುತ್ಯ ಕೊಂತುಬೆ ಆರ್ತಿ ಬೆಳಗಾಳ ಅವಾಗ. ಹೌದು. ಹೆಂಗ ಯಾರಪ್ಪ ಅಂತಂದ್ರ ಜರ ಶಾಂತ. ಯಾರಪ್ಪ ಅಂತಂದ್ರ ತಮ್ಮ ಯಾರು? ಹೆಂಗ ತಂಗಿ ರೇವಕಾದೇವಿ ದೀಪಾವಳಿಗೆ ಬೆಳಗು ಕೂನ್ ಉಳ್ದದ ನೋಡು. ಹಾಗೆ ಹೆಂಡತಿ ಬೆಳಗಳಪ್ಪ ಅಂತಂದ್ರೆ ಈಗ ಬಿಡ್ಯಾಣಿ ಸಿದ್ಧ ಮುತ್ಯಾಗ ಆರ್ತಿ ಬೆಳಗು ಕೂನ್ ಯಾಕಿಲ್ಲ? ಯಾಕಿಲ್ಲ? ಅವಾಗ ಬೆಳಗಿಲ್ಲಪ್ಪ ಅಂತಂದ್ರೆ ಈಗ ಬೆಳಗಿಬೇಕು ಬಿಡ್ಯಾಣಿ ಸಿದ್ಧ ಮುತ್ಯಾಗ ಆರ್ತಿ. ಮತ್ತಿನ್ನ ಇರ್ಬೇಕಲ್ವ ಅಲ್ಲಿ? ಈಗ ಸದ್ಯ ಅಲ್ಲಿ ಹೋಗಿ ನೋಡಿದ್ರೆ ಕೂನ್ ಸಿಗುದಿಲ್ಲ. ನಿಮ್ಮ ಮಾತಿ ಒಪ್ಪುವ ನಿನ್ನ ಕರೆ ನಾನು ಅಲ್ಲಿ ಯಾಕೆ ಬೆಳಗುದಿಲ್ಲ ನೀವು ಮುಂದಿನ ಸಂಧಿ ಹೇಳ್ಬೇಕು. ಯಾಕೆ ಬೆಳಗಾಲ ಅಲ್ಲಿ? ಅದಕ್ಕೆ ಇರ್ಲಿ ತಮ್ಮ, ಮುಂದಿನ ಸಂಧಿ ಯಾಕೆ ಬೆಳಗುದಿಲ್ಲ ಅಂತಕ್ಕಂಥದ್ದು ಹೇಳ್ತಾರ. ಅದಕ್ಕೆ ಇರ್ಲಿ. ಇನ್ನೊಂದು ಪ್ರಶ್ನೆ ಕೇಳ್ಯಾರ ಹೊಳ್ಳೆಯವರು. ಏನ್ ಕೇಳ್ಯಾರ? ಏನ್ ಕೇಳ್ತಾರಪ್ಪ ಅಂತಂದ್ರ ಏನದು? ಆ ಬೀರ ದೇವ್ರ ಮತ್ತು ಬರಮ ದೇವರಿಗೆ ಶಿವದಾರ ಅದ, ಪರಮಾತ್ಮಗೂ ಶಿವದಾರ ಅದ. ಹೌದಲ್ಲ? ಆ ಪರಮಾತ್ಮಗೆ ಶಿವದಾರ ಯಾರ ತಂದ ಹಾಕಿದ್ರು ಅಂತ ಹಿಂಗ್ ಕೇಳ್ಯಾರ. ಯಾರ ತಂದ ಹಾಕಿದ್ರು? ಯಾರ ತಂದ ಹಾಕಿದ್ರು ಅಂತ ಕೇಳ್ಯಾರ. ಇದಾಗ ನಮಗ ತಿಳಿದ ಮಟ್ಟಿಗೆ ಗುರುನಾಥ ಬುದ್ಧಿ ಕೊಟ್ಟ ಮಟ್ಟಿಗೆ ಯಾರು ಹಾಕಿದ್ರು? ಏನೈತಿಪ್ಪ ಅಂತಂದ್ರ ಏನು? ಆ ಪರಮಾತ್ಮನ ಪಟ್ಟಗಡಿಸುವಂತ ಟೈಮ್ ಒಳಗ ಬ್ರಹ್ಮ ವಿಷ್ಣು ಮಹೇಶ್ವರ ನಾರದ ಮುನಿಗಳು ಕೂಡಿಕೊಂಡು 3 ಕಂಬಳಿಯನ್ನ ನೇಯ್ದರು ಋಷಿ ಮುನಿಗಳ ರೋಮದಿಂದ. ಹೋಮ ಗಂಬಳಿ, ನೇಮ ಗಂಬಳಿ, ಮಲ್ಲ ಗಂಬಳಿ ಅಂತಕ್ಕಂಥ ನೇಯ್ದರು. ಅಲ್ಲಿ ಪಟ್ಟಗಡಿಸುವಂತ ಪರಮಾತ್ಮನ ಪಟ್ಟಗಡಿಸುವಂತ ಸಂದರ್ಭದಾಗ ಆ ಯಾರಪ್ಪ ಅಂತಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ನಾರದ ಮುನಿಗಳ ಕೂಡಿಕೊಂಡು ಪಟ್ಟಗಡಿಸುವಂತ ಸಂದರ್ಭದಾಗ ಅಲ್ಲಿ ಶಿವದಾರ ಹಾಕ್ಯಾರ ಅಂತಕ್ಕಂಥ ನಮಗ್ ತಿಳಿದ. ಯಾಕಪ್ಪ ಅಂತಂದ್ರ ಶಿವದಾರ ಹಾಕಿ ಅಲ್ಲಿ ಕಂಬಳಿ ಹೊಚ್ಚಾರ. ಇಷ್ಟ ನಿಮ್ಮ ಪ್ರಶ್ನೆಗೆ ಉತ್ತರ. ಮತ್ತೆ ಇದನ್ನ ಬಿಟ್ಟು ಯಾವ್ದಾರ ಇತ್ತಪ್ಪ ಅಂತಂದ್ರೆ ನೀವು ಹೇಳ್ಬಹುದು. ಅದಕ್ಕೆ ಇರ್ಲಿ. ಅದೇ ಪರಮಾತ್ಮನದಿಂದ ಯಾರಿಗಪ್ಪ ಅಂತಂದ್ರ ಪರಮಾತ್ಮನ ಶಿವನ ವರವಿನಿಂದ ಬರಮದೇವರ ಅಂತ ಹೇಳ್ತಾರೆ. ಬರಮದೇವರದಿಂದ ಬೀರದೇವರ ಇವನು ಶಿವನ ವರವಿನ ಕಂದೆ ಅದಾನ, ಅವ್ರದಿಂದ ಇವ್ರಿಗೆ ಬಂದದ. ಇಷ್ಟ ನಿಮ್ ಪ್ರಶ್ನೆಗೆ ಉತ್ತರ. ಇದನ್ನ ಬಿಟ್ಟು ಯಾವ್ದಾರ ಇತ್ತಪ್ಪ ಅಂತಂದ್ರ ನೀವು ಹೇಳ್ಬಹುದು. ಅದಕ್ಕೆ ಇರ್ಲಿ ತಮ್ಮ. ಇನ್ನು ನಾವೊಂದು ಸಣ್ಣ ಪ್ರಶ್ನೆ ಕೇಳ್ಬೇಕಾಗ್ಯದ. ಏನ್ ಕೇಳ್ತೀರಿ ನೀವು? ಏನ್ ಪ್ರಶ್ನೆ ಕೇಳೋದೈತಿಪ್ಪ ಅಂತಂದ್ರ ಏನದು? ಅಷ್ಟೇ ಸಾಣದೈತಿ. ಸಂಶಯ ಕೇಳೋದ. ಆ ಅಮೋಘದ ಮುತ್ಯನ 4 ಮಂದಿ ವರವಿನ ಮಕ್ಕಳೊಳಗ ಒಬ್ಬಕ್ಕೆ ಹೆಣ್ಣು ಮಗಳದಾಳ ರೇವಕಾದೇವಿ. ಅವ್ರ ಹೊಟ್ಟಿನಿಂದ 21 ಮಂದಿ ಹುಟ್ಟ್ಯಾರ. ಅದ್ರೊಳಗ ಒಬ್ಬಕ್ಕೆ ಹೆಣ್ಣು ಮಗಳದಾಳ ಗುಬ್ಬೇವದಾಳ. 21 ಮಂದಿ 101 ಮಂದಿ ಹುಟ್ಟ್ಯಾರ. 101 ಮಂದಿ 1700 ವರ್ಷದ ಹುಟ್ಟ್ಯಾರ. 4 ಮಂದಿ ಒಳಗೂ ಹೆಣ್ಣು ಮಗಳದಾಳ, 21 ಮಂದಿ ಒಳಗೂ ಹೆಣ್ಣು ಮಗಳದಾಳ. ಮತ್ತು 101 ಮಂದಿ ಒಳಗ ಹೆಣ್ಣು ಮಕ್ಕಳು ಅದಾರು ಅಥವಾ ಇಲ್ಲೋ? ಅದಾರಂದ್ರ ಯಾರದಾರ? ಅವ್ರ ಹೆಸರೇನು? ಮತ್ತೆ ಇಲ್ಲಪ್ಪ ಅಂತಂದ್ರೆ ಯಾಕಿಲ್ಲ? ಹೆಣ್ಣು ಮಕ್ಕಳು 101 ಮಂದಿ ಒಳಗೆ ಇದ್ದಂದ್ರ ಅವ್ರಿಗೆ ಏನು ಶ್ರಾಪ ಆಗಿತ್ತು ಹೇಳ್ತಾರ ಸರ್. ಇದೊಂದು ಪ್ರಶ್ನೆ ಐತಿ. ಹೇಳ್ತಾರ ಅಂತಕ್ಕಂತ ಆಸ್ಮಿಸ್ಪಟ್ಟಿ ಇಟ್ಕೊಂಡ ಈಗ ಬಾಳೆಯನ್ನು ಮಾತಾಡೋರು ಯಥಾ ಪ್ರಕಾರವನ್ನು ಚಾಲು ಹಾಡಿ ಸರಜೋಡಿ ಕಲಾವಂತರಿ ಪಾಳಿಸ್ತಾರೆ. ಒಂದಿಟ್ಟು ನೀರ್ ತೋರಿ ಕುಡ್ಲಕ್ಕ.